ನಾಯಕನಹಟ್ಟಿ ಪಟ್ಟಣದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ. ನಾಯಕನಹಟ್ಟಿ ಪಟ್ಟಣದಲ್ಲಿ ಮದರ್ ತೆರೇಸಾ ಗ್ರಾಮೀಣ ಸಂಸ್ಥೆ ಹಾಗೂ ಕರವೇ ಕನ್ನಡ ಸೇನೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಬ್ರೆಡ್ ಹಣ್ಣು ವಿತರಣೆಯನ್ನು ಮಾಡಲಾಯಿತು. ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮದರ್ ತೆರೇಸಾ ಗ್ರಾಮೀಣ ಸಂಸ್ಥೆ ಹಾಗೂ ಕರವೇ ಕನ್ನಡ ಸೇನೆ ವತಿಯಿಂದ ಉಚಿತ ಕಣ್ಣಿನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಂತರ ಸಂದರ್ಭದಲ್ಲಿ ಮಾತನಾಡಲಾಯಿತು. ಮದರ್ ತೆರೇಸಾ ಗ್ರಾಮೀಣ ಸಂಸ್ಥೆ ಸತತ 5 ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಕಂಪ್ಯೂಟರ್ ತರಬೇತಿ, ಶಾಲಾ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಉಚಿತ ತರಬೇತಿ ನೀಡ್ತಾ ಇದ್ದು, ಇದರ ಜೊತೆಗೆ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಹಿರಿಯ ನಾಗರಿಕರಿಗೆ ಕಣ್ಣಿನ ಸ್ವಾಸ್ಥ್ಯಕ್ಕಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ವಿಶೇಷ ಅಭಿಯಾನ ಯೋಜನೆಯನ್ನು ಪ್ರತಿ ತಿಂಗಳು ಸರ್ಕಾರಿ ಸಮುದಾಯದ ಆಸ್ಪತ್ರೆ ಆವರಣದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಆಯೋಜಿಸಲು ಬಂದಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ಶಿಬಿರಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಜಗನೂರಟ್ಟಿ ಮುತ್ತಯ್ಯ ಅವರು ಹೇಳಿದರು. ಸಂದರ್ಭದಲ್ಲಿ ಮದರ್ ತೆರೇಸಾ ಸಂಸ್ಥೆ ಸಂಸ್ಥಾಪಕ ಶಿವಮೂರ್ತಿ ಬಿ. ಹೋಬಳಿ ಅಧ್ಯಕ್ಷ ಕೆಜಿ ಮಂಜುನಾಥ್, ಕರ್ನಾಟಕ ಮಧುಕರಿ ಸೇನೆ ಮಹಿಳಾ ರಾಜ್ಯಾಧ್ಯಕ್ಷೆ ತಿಪ್ಪಮ್ಮ ಚಿನ್ನಮಲ್ಲಯ್ಯ, ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಮಂಜುನಾಥ್, ನಗರ ಘಟಕದ ಅಧ್ಯಕ್ಷ ಓ. ತಿಪ್ಪೇಸ್ವಾಮಿ, ಪ್ರೇಮಕುಮಾರ್, ತ್ಯಾಗರಾಜ್, ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುದ್ಧ ನ್ಯೂಸ್. ಈ ದಿನ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರ ನಾಯಕನಹಟ್ಟಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ, ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ, ಈ ಆಸ್ಪತ್ರೆಯಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಮದರ್ ತೆರೇಸಾ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಸಹಯೋಗದೊಂದಿಗೆ ಈ ಪ್ರತಿ ತಿಂಗಳು ನಾವು ಏನು ಈ ಕಣ್ಣಿನ ಒಂದು ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿ ಎಲ್ಲ ಯಶಸ್ವಿ ಮಾಡಿಕೊಟ್ಟಿದ್ವಿ. ಅದೇ ರೀತಿ ಈ ತಿಂಗಳು ಕೂಡ ಸುಮಾರು ಎಲ್ಲ ನಮ್ಮ ಅಕ್ಕಪಕ್ಕದ ಹಳ್ಳಿಯವರು ಬಂದು ಈ ಕಣ್ಣಿನ ತಪಾಸಣೆ ಶಿಬಿರವನ್ನು ಸದುಪಯೋಗ ಪಡ್ಕೊಂಡು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಿದ್ದೀವಿ. ಮತ್ತು ನಮ್ಮ ಈ ದಿನ ಏನಪ್ಪ ವಿಶೇಷ ಅಂತಂದರೆ, ಕರ್ನಾಟಕದಲ್ಲಿ ಇಡೀ ಇಂಡಿಯಾ ನಮ್ಮ ಭಾರತ ದೇಶ ತಿರುಗಿ ನೋಡುವಂತೆ ಮಾಡಿದ ಏಕೈಕ ವ್ಯಕ್ತಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ದಿನ ಇವತ್ತು. ಎಲ್ಲ ಕೋಟಿ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ದಿನ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಣ್ಣಿನ ಒಂದು ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಬೇಕಂತ ಮದರ್ ತೆರೇಸಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯವರು ಇದನ್ನು ಆಯೋಜನೆ ಮಾಡಿ ಇದನ್ನು ಸದುಪಯೋಗ ಮಾಡಬೇಕಂತ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ಒಂದು ವೇದಿಕೆಗೆ ನಮ್ಮ ತಾಲೂಕು ಅಧ್ಯಕ್ಷರು ಮುತ್ತಣ್ಣ, ಮತ್ತು ನಮ್ಮ ಹೋಬಳಿ ಅಧ್ಯಕ್ಷರು ದೀಪಕ್ಕ, ಮತ್ತು ಮದರ್ ತೆರೇಸಾ ಗ್ರಾಮೀಣ ಅಧ್ಯಕ್ಷರು ನಾಗರಾಜ್ ಅಣ್ಣನವರು, ಮತ್ತು ನಮ್ಮ ದೀಪಕ್ಕನವರು ಇದೀಗ ತಾನೇ ಮದಕರಿ ವಾಲ್ಮೀಕಿ ಸೇನೆ ರಾಜ್ಯ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಈ ಎಲ್ಲ ವೇದಿಕೆ ಮೇಲಿರುವ ಎಲ್ಲರಿಗೂ, ಮತ್ತು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಶಿಬಿರರಿಗೂ, ಮತ್ತು ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಹಾಗೂ ಮದರ್ ತೆರೇಸಾ ಸಂಸ್ಥೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಇದೇ ಥರ ಎಲ್ಲ ಪ್ರತಿ ತಿಂಗಳು ಒಂದು 2-3 ತಿಂಗಳಿಂದ ನಿಲ್ಲಿಸಿದ್ವಿ. ಜಾತ್ರೆ ಇರೋದ್ರಿಂದ ಮತ್ತೆ ಮುಂದಿನದಾಗಿ ಮತ್ತೆ ಮುಂದುವರಿಸ್ತೀವಿ. ಇದೇ ಥರ ಹೆಚ್ಚಿನದಾಗಿ ಎಲ್ಲ ಕ್ಯಾಂಪ್ಗಳನ್ನು ನಡೆಸ್ಕೊಡುವಂಥ ಶಕ್ತಿನ ಭಗವಂತ ಎಲ್ಲರಿಗೆ ಕರುಣಿಸಂತ ಹೇಳಿ ಮತ್ತೆ ನಾನು ಈಗ ಈ ನಿರೂಪಣೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈ ವೇದಿಕೆ ಮೇಲೆ ಆಸೆ ಮತ್ತು ಕರವೇ ಕನ್ನಡ ಮತ್ತು ಮದರ್ ತೆರೇಸಾ ಸಂಯೋಜನೆ ಮತ್ತು ಈ ನಮ್ಮ ಸರ್ಕಾರಿ ಒಂದು ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಏನಂತಂದರೆ, ಮೊದಲನೇದಾಗಿ ನಾನು ತಂದೆ ತಾಯಿಗಳಿಗೆ ಒಂದು ವಿಷಯಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಜಗತ್ತಲ್ಲಿ ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಪ್ರತಿಯೊಂದಿರ್ಬೋದು, ಇಡೀ ಸಮಾಜಕ್ಕೆ ನಾವು ಒಳ್ಳೆಯವರಾಗಬೇಕಂತಂದರೆ ಮೊದಲನೇದಾಗಿ ನಮ್ಮದು ಆರೋಗ್ಯ ಮುಖ್ಯ. ಆರೋಗ್ಯ ಇದ್ದರೆ ನಾವು ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ತಂದೆ ತಾಯಿಗಳಿಗೆ ಇನ್ನೊಂದು ಮಾತು ಕಿವಿ ಹೇಳ್ತೀನಿ, ಕೆಲವು ವಯಸ್ಸು ಹೋಗ್ತಾ 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 ವೃದ್ಧಾಪ್ಯತೆಲ್ಲ ಹೋಗುವಾಗ ಕಣ್ಣುಗಳು ಕಾಣಿಸಲಿಕ್ಕೆ ತುಂಬ ಕಡಿಮೆ ಆಗುತ್ತೆ. ನಾನು ಬೇರೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮ ಮಾವನೇ ಕೂಡ ನನ್ನನ್ನು
ಸಣಗೊಮ್ಮನ ಮಾವ ಅವ್ರನ್ನ ನಾನು ಇಂಥ ಕಣ್ಣಿನಾಸ ಒಂದು ಚಿಕಿತ್ಸೆಗೆ ಕರ್ಕೊಂಡ್ಬಂದಿದ್ದೆ 2-3 ಸಾರಿ. ಆದರೂ ಕೂಡ ಅವ್ರಿಗೆ BP ಇರೋದ್ರಿಂದ ಸೆಲೆಕ್ಷನ್ ಆಗಲಿಲ್ಲ. ಯಾಕಂದ್ರೆ BP ಇದ್ದಾಗ ಸೆಲೆಕ್ಷನ್ ಆಗಲ್ಲ. ಆದರೂ ಕೂಡ ಅವರಿಗೆ ಕೊನೆ ಕ್ಷಣದಲ್ಲಿ ಕೂಡ ಅವರಿಗೆ ಒಂದು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಅವಕಾಶ ಅವ್ರಿಗೆ ಸಿಗಲೇ ಇಲ್ಲ. ಸಿಗದಿದ್ದಾಗ ಏನ್ ಮಾಡ್ಬೇಕಾಯ್ತು, ಹಂಗೆ ಬಿಟ್ಬಿಟ್ಟು ಮತ್ತೆ ನಾವು ಸಂಪೂರ್ಣವಾಗಿ ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ ಬಂದ್ರೆ ಏರ್ಪೇರಾಗ್ತಾರೆ ಅಂತ ಗೊತ್ತಿದ್ದು ಮಾಡ್ಕೊಂಡ್ವಿ. ಕೊನೆ ಹಂತದಲ್ಲಿ ಕೂಡ ತಂದೆ ತಾಯಿಗಳು ನಿಮ್ಮಲ್ಲಿ ಇರ್ತಕ್ಕಂಥ ಗುಟ್ಟಿರುತ್ತಲ್ಲ, ಹಣದ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ಬೆಳ್ಳಿ ಬಂಗಾರ ಆಗಿರ್ಬೋದು, ಏನಾದ್ರೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತಕ್ಕಂಥ ವಿಷಯ ಇರುತ್ತಲ್ವಾ, ಅದನ್ನ ಜೋಪಾನವಾಗಿ ಕಾತ್ಕೊಂಡಾಗ ಮಾತ್ರ ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಹಳೆ ಆಗಿರ್ಬೋದು, ಮಗ ಆಗಿರ್ಬೋದು, ಯಾರಾಗಿರ್ಬೋದು ಅವಾಗ ಸ್ಪಂದನೆ. ಇಲ್ಲ ಅಂತಂತಂದ್ರೆ ನನ್ನ ಮಗ ಮಗಳು ಅಂತಂತೇಳಿ ನಿಮ್ಮಲ್ಲಿ ಇರ್ತಕ್ಕಂಥ ಗಂಟ ನಾವು ಕಡೆ ಕೊಟ್ಟಾಗ ನಿಜವಾಗ್ಲೂ ಕೂಡ ನಿಮ್ಮನ್ನು ಯಾರು ಸಂತೈಸಲ್ಲ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮದಾಗಿರ್ತಕ್ಕಂಥದ್ದನ್ನ ನೀವು ಮನದಟ್ಟು ಮಾಡ್ಕೊಂಡಾಗ ಮಗಳು ಬರ್ತಾಳೆ, ಸೊಸೆ ಬರ್ತಾಳೆ, ತಮ್ಮ ಬರ್ತಾನೆ, ಅಣ್ಣ ಬರ್ತಾನೆ, ಮಾವ ಬರ್ತಾನೆ, ಎಲ್ಲ ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ. ಯಾಕಂದ್ರೆ ನಾನು ಸೇರ್ಕೊಂಡು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಯುಗಾದಿ ಇದೆ ಅಂತಂತೇಳಿ ನಾನು ಸೆಲೆಕ್ಷನ್ ಆಗಿಬಿಟ್ಟು ಅಲ್ಲಿ ಹೋದಾಗ ನಾನು ಯುಗಾದಿ ಮಾಡಕ್ ಆಗೋದಿಲ್ಲ ಅಂತ ನೀವು ಯಾರನ್ನು ಬೇಸರ ವ್ಯಕ್ತಪಡಿಸಬೇಡಿ. ಕಣ್ಣಿದ್ರೆ ಇಡೀ ನಿಮ್ಮ ಜೀವನ ಇರುವವರೆಗೂ ಹಬ್ಬ ಹರಿದಿನಗಳನ್ನು ಸಂಪೂರ್ಣವಾಗಿ ಯಾವಾಗ್ಲೂ ಸದಾ ನೀವು ಆಚರಣೆ ಮಾಡ್ತೀರಾ. ಯಾಕಂತಂದ್ರೆ ನೀವು ಇವತ್ತು ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ದೇವರ ಕೃಪೆ ದಯೆಯಿಂದ ಸಂಪೂರ್ಣ ಸೆಲೆಕ್ಷನ್ ಆಗಿದ್ರೆ ನೀವು ಹೋಗಿ ಶಸ್ತ್ರಚಿಕಿತ್ಸೆಯಲ್ಲಿ ಪಾಲ್ಗೊಂಡು ಒಳ್ಳೆ ಉತ್ತಮರಾಗಿ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನಡೆಸುವುದಕ್ಕೆ ಒಂದು ಅವಕಾಶ ಅಂತ ಹೇಳಿ ಇಂಥ ಒಂದು ಟೆಸ್ಟ್, ಇಂಥ ಒಂದು ಸಂಘ ಪರಿವಾರದವ್ರು ಖಂಡಿತವಾಗ್ಲೂ ಇಂಥ ಒಂದು ಅವಕಾಶ ಮಾಡಿದ್ದಾರೆ ಅಂತಂದ್ರೆ ಅವರು ನಾವು ಎಷ್ಟು ಹೇಳಿದ್ರು ಖಂಡಿತವಾಗ್ಲೂ ಸಾಲದು. ಯಾಕಂತಂದ್ರೆ ಇವತ್ತಿನ ದಿವಸದಲ್ಲಿ ನಾವು ಕಣ್ಣಿನ ಆಸ್ಪತ್ರೆ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಚಳಿಕೆರೆ ಹೋಗ್ಬೇಕಾಗಿತ್ತು, ದುರ್ಗ ಹೋಗ್ಬೇಕಾಗಿತ್ತು, ದಾವಣಗೆರೆ, ಬಳ್ಳಾರಿ ಈ ರೀತಿ ಎಲ್ಲ ಹೋಗ್ಬೇಕಾಗಿತ್ತು. ಆದ್ರೂ ಕಾರಣಾಂತರಗಳಿಂದ ಹಳ್ಳಿಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಒಳ್ಳೆ ಒಂದು ವ್ಯವಸ್ಥಿತವಾಗಿ ಇರಬೇಕು, ಒಂದು ವ್ಯವಸ್ಥಿತವಾಗಿ ಬದುಕಬೇಕು ಅಂತಂತೇಳಿ ಇಲ್ಲೇ ನಮ್ಮ ನಾಗನಟ್ಟಿ ಹೋಬಳಿಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಯುವಕ ಮಿತ್ರರು ಸೇರ್ಕೊಂಡು ಒಂದು ಸಂಘಟನೆ ಮೂಲಕವಾಗಿ ಇಂಥ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಖಂಡಿತವಾಗ್ಲೂ ನಾನು ಚಿರಋಣಿ. ಯಾಕಂತಂದ್ರೆ ನಾವು ಮಾತಾಡ್ಬೋದು, ಅದು ಕಾರ್ಯರೂಪಕ್ಕೆ ತಂದು ಮಾಡುವಂತ ಒಂದು ಕೆಲಸ ಇದೆಯಲ್ಲ, ನಿಜವಾಗ್ಲೂ ಕೂಡ ತುಂಬಾ ವಿಸ್ಮಯಕರವಾದಂತ ಒಂದು ವಿಚಾರವಾಗಿದೆ. ಅದಕ್ಕಾಗಿ ಇಂಥ ಒಂದು ಸ್ನೇಹಿತರು ಇಂಥ ಒಂದು ವಿಚಾರದಲ್ಲಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ, ಮತ್ತೆ ಮುಂದಿನ ಇಂಥ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ವೈಯಕ್ತಿಕವಾಗಿ ನಾನು ಕೂಡ ಏನಾದ್ರೂ ಸಹಕಾರ ಮಾಡ್ಬೇಕಂತ ನನ್ನ ಮನೋಭಾವದಲ್ಲಿ ಇಟ್ಕೊಂಡು ನನಗೆ ಮಾತಾಡೋ ಅವಕಾಶ ಮಾಡ್ತೀನಿ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟಿದ ದಿನ. ಈ ದಿನದಂದು ಪುನೀತ್ ರಾಜ್ಕುಮಾರ್ ಅವರು ಕೆಲವೊಂದು ತೀರ್ಕೊಂಡಾಗ ದಾನ ಮಾಡಿದರೆ ಕಣ್ಣು ಅವೆಲ್ಲ ಆ ಥರ ಇವತ್ತು ಕಣ್ಣಿನ ದಾನ ಶಂಕರ್ ಕಣ್ಣಿನ ಹಾಸ್ಪಿಟ್ಲ್ ಇದ್ದು ಇವತ್ತು ಏನು ನೀವೆಲ್ಲ ಸೆಲೆಕ್ಷನ್ ಆಗಿದ್ರೆ ನೀವೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ಇನ್ನೂ ಇರ್ತಕ್ಕಂಥ ಮುದುಕರ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಮುದುಕರು ಇರ್ತಾರೆ, ಆ ಮಕ್ಕಳು ಕರ್ಕೊಂಡು ಬರೋದಕ್ಕೆ ಮಕ್ಕಳು ಕರ್ಕೊಂಡು ಬರಲ್ಲ. ಬಾರಪ್ಪ ಹೋಗೋಣ ಅಂದ್ರೆ ಅವ್ರ ಹತ್ರ ಏನೋ ನಿಂತ್ರೆ ಮಾತ್ರ ಕರ್ಕೊಂಡ್ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಇವ್ರು ಏನ್ ಮಾಡ್ತಾರೆ ಮುದುಕರು ಅಂದ್ರೆ 1500 ರೂಪಾಯಿ ಈಗ ಹೃದಯಪ್ಪ ಇವತ್ತರ ಬರ್ತದ, ಮೊಮ್ಮಗನ್ ಕರ್ಕೊಂಡು ಹೋಗಿ ಬಿಡಿಸೋದು, ಅವ್ರಿಗೆ ಒಂದು 500 ಕೊಟ್ಟು ಇವ್ರು ಸುಮ್ಮನೆ ಇದ್ಬಿಡೋದು. ಈ ತರ ಇದ್ದೂ ಉಪಯೋಗಿಸ್ಕೊಡಲ್ಲ. ನೀವು 1500 ರೂಪಾಯಿ ಬರುತ್ತಂದ್ರೆ ಸರ್ಕಾರ ನಿಮಗೆ ಡೈಲಿ 50 ರೂಪಾಯಿ ಕೊಡುತ್ತೆ ನಿಮ್ಗೆ, ಯಾಕಂದ್ರೆ ಒಳ್ಳೆ ಆಹಾರ ತಿಂದು ಚೆನ್ನಾಗಿರ್ರಿ ಅಂತ. ನೀವು ಅದನ್ನೇ ತಗೊಂಡು ಹೋಗೋದು, ಮೊಮ್ಮಕ್ಳಿಗೆ ಕೊಡೋದು, ಮಕ್ಳಿಗೆ ಕೊಡೋದು, ಈ ತರ ಮಾಡ್ತಿದ್ರೆ ಅವನ್ನೆಲ್ಲ ಬಿಟ್ಬಿಟ್ಟು ನೀವು ಒಳ್ಳೆ ಆಹಾರ ತಿನ್ನೋದ್ರಿಂದ BP ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಕಣ್ಣಿನ ಏನಾದರೂ ಚಿಕಿತ್ಸೆ